ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಸರಿ, ಹಾಗಿದ್ರೆ ಇವತ್ತಿನ ಕತೆ ಶುರು ಮಾಡೋಣ. ಅವತ್ತು ಹುಣ್ಣಿಮೆಯ ರಾತ್ರಿ ಎಂದು ತಂಗಾಳಿಗೆ ಮೈಯೊಡ್ಡುತ್ತಾ ಮನೆಯ ಹೊರಗಡೆ ಇರುವ ಮರದ ತುಂಡಿನ ಮೇಲೆ ಕುಳಿತುಕೊಂಡು ಓದುತ್ತಿದ್ದಳು. ಅವಳೇ ಸಂಗೀತ. ಅವತ್ತು ಸಂಗೀತಾಳ ಕುಟುಂಬದವರ ಮನೆಯೊಂದರಲ್ಲಿ ಕಾರ್ಯಕ್ರಮವಿದ್ದ ಕಾರಣ ಮನೆಯವರೆಲ್ಲರೂ ಹೋಗಿದ್ದರು. ಮನೆಯಲ್ಲಿ ಉಳಿದದ್ದು ಸಂಗೀತ ಮತ್ತು ಅವಳ ತಮ್ಮ ವರದ ಮಾತ್ರ. ಸಂಗೀತ ಪಿಯುಸಿನಲ್ಲಿ ಓದುತ್ತಿದ್ದಳು, ವರದ ಕೂಡ ಪಿಯುಸಿನಲ್ಲಿ ಓದುತ್ತಿದ್ದನು. ಇಬ್ಬರಿಗೂ ಮರುದಿನ ಪರೀಕ್ಷೆ ಇದ್ದ ಕಾರಣ ಅಲ್ಲಿಗೆ ಹೋಗೋದಕ್ಕೆ ಆಗಿಲ್ಲ. ಆದರೆ ಏನು ಮಾಡೋದು, ಓದಿಲ್ಲ ಅಂದ್ರೆ ಫೇಲ್ ಆದರೆ ಎಲ್ಲರೆದ್ರೂ ಮರ್ಯಾದೆ ಹೋಗುತ್ತೆ. ಆಮೇಲೆ ಅಪ್ಪ ಅಮ್ಮನ ಹತ್ರನೂ ಬಯಸಿ ಕೊಳ್ಳಬೇಕು, ಅದೆಲ್ಲ ಯಾರಿಗೆ ಬೇಕು ಅಂತ ಸಂಗೀತ ಹೋಗಿಲ್ಲ. ಮರದ ತುಂಡಿನ ಮೇಲೆ ಕೂತ್ಕೊಂಡು ಓದುತ್ತಿರುವಾಗ ವರದ ಸಂಗೀತಳ ಹತ್ತಿರ ಬಂದು, ಅಕ್ಕ, ನಾನು ಕೂಡ ನಿನ್ನ ಜೊತೆನೆ ಓದುತ್ತೇನೆ ಅಂತ ಹೇಳಿದ. ಅದಕ್ಕವಳು ಸರಿ ಬಾ, ಆದರೆ ಮನಸ್ಸಿನಲ್ಲೇ ಓದಿಕೋ ಅಂತ ಹೇಳಿದಳು. ಹೀಗೆ ಇಬ್ಬರೂ ಓದುತ್ತಿರುವಾಗ ವರದ ಸಂಗೀತಾಳ ಮೊಬೈಲ್ನು ತಗೊಂಡು, ಅಕ್ಕ, ನನಗೆ ಇಂಗ್ಲಿಷ್ನಲ್ಲಿ ಕೆಲವೊಂದು ಪದಗಳ ಅರ್ಥ ಗೊತ್ತಿಲ್ಲ, ಒಮ್ಮೆ ನಿನ್ನ ಮೊಬೈಲಿನಲ್ಲಿ ಸರ್ಚ್ ಮಾಡಿ ನೋಡುತ್ತೇನೆ ಅಂತ ಹೇಳಿದನು. ಅದಕ್ಕವಳು ಸರಿ ಅಂತ ಹೇಳಿದಳು. ವರದ ಮೊಬೈಲನ್ನು ತಗೊಂಡು ಕ್ರೋಮ ಬ್ರೌಸರ್ ಅನ್ನು ಓಪನ್ ಮಾಡಿದ ಆಗವನು, ಅಕ್ಕ, ಏನೇ ನೀನು ಇದನ್ನೆಲ್ಲ ನೋಡುತ್ತೀಯಾ ಕೇಳಿದ. ಅದಕ್ಕೆ ಸಂಗೀತ ಅದರಲ್ಲೇನಿದೆ ಅಂತ ಮೊಬೈಲ್ ನೋಡಿದಾಗಲೇ ಗೊತ್ತಾಗಿದ್ದು, ಬೆಳಗ್ಗೆ ನೋಡಿದ ವಿಡಿಯೋಗಳ ಹಿಸ್ಟರಿಯನ್ನು ಡಿಲೀಟ್ ಮಾಡಿಲ್ಲ ಅಂತ. ಆಮೇಲೆ ಅವನ ಕೈನಲ್ಲಿದ್ದ ಮೊಬೈಲ್ ಅನ್ನು ಕಿತ್ತುಕೊಂಡು, ಈ ವಿಷಯವನ್ನು ಅಪ್ಪ ಅಮ್ಮನಿಗೆ ಹೇಳೋದಕ್ಕೆ ಹೋಗಬೇಡ, ನನಗೆ ವಿಡಿಯೋ ನೋಡಬೇಕಂತ ತುಂಬಾ ಆಸೆ ಆಯ್ತು, ಅದಕ್ಕೆ ನೋಡಿದ್ದು ಅಂತ ಹೇಳಿದಳು. ಹೇಗೂ ವರದನ ಹತ್ರ ಸಿಕ್ಕಾಕೊಂಡಾಯಿತು. ಅದಕ್ಕೆ ನಿಜಾನೇ ಹೇಳಿಬಿಟ್ಟಳು ಸಂಗೀತ. ಆಗ ವರದ ಸಂಗೀತಾಳ ಹತ್ತಿರ ಬಂದು ಅವಳ ಭುಜದ ಮೇಲೆ ಕೈಯಿಟ್ಟು, ಅಕ್ಕ, ನನಗೂ ನೋಡಬೇಕಂತ ತುಂಬಾ ಆಸೆ ಇದೆ ಕಣೆ, ಒಮ್ಮೆ ನನಗೂ ತೋರಿಸು ಅಂತ ಹೇಳಿದ. ಅದಕ್ಕೆ ಸಂಗೀತತ್ತು ಅದೆಲ್ಲ ನೋಡಬೇಡ, ನೀನು ಹಾಳಾಗುತ್ತೀಯಾ ಅಂತ ಹೇಳಿದಳು. ಆಗ ವರದ ಸಂಗೀತಳ ಭುಜದ ಮೇಲಿಟ್ಟ ಕೈಯನ್ನು ನಿಧಾನಕ್ಕೆ ಕೆಳಜಾರಿಸಿ ಎದೆಯ ಭಾಗದ ಮೇಲಿಟ್ಟ. ಆಗ ಸಂಗೀತ, ಏನು ಮಾಡುತ್ತಿದ್ದೀಯಾ, ಕೈತೆಗಿ ಅಂತ ಹೇಳಿದಳು. ವರದ ಸಂಗೀತಾಳ ಕಣ್ಣುಗಳನ್ನು ನೋಡುತ್ತಾ, ಅಕ್ಕ, ನೀನು ನೋಡೋದಕ್ಕೆ ಬಲು ಅಂದವಾಗಿದ್ದೀಯಾ, ನಿನ್ನನ್ನು ನೋಡುತ್ತಿದ್ದರೆ ನಿನ್ನ ಜೊತೆ ಮುದ್ದಾಡಬೇಕು ಅಂತ ಆಸೆಯಾಗುತ್ತೆ ಕಣೆ ಅಂದು ಅವುಗಳನ್ನು ಹಿತವಾಗಿ ಒತ್ತಿದ. ಸಂಗೀತ ಬೆಳಗ್ಗೆ ವಿಡಿಯೋ ನೋಡಿದ್ದರಿಂದ ವರದನ ಮಾತನ್ನು ಕೇಳಿ ಏನೋ ಒಂಥರ ಆಸೆ ಆಯಿತು. ಆತನ ಮಾತಿಗೆ ನಾಚಿಕೊಂಡು ಅವನ ಕಣ್ಣುಗಳನ್ನೇ ನೋಡುತ್ತಾ ಕೈತೆಗಿ ಅಂತ ಹೇಳಿದಳು. ಅದಕ್ಕವನು, ತೆಗೆಯಲ್ಲ ಕಣೆ, ನನಗೆ ಇದನ್ನು ತಿನ್ನಬೇಕು ಅಂತ ಆಸೆಯಾಗುತ್ತಿದೆ ಅಂದ. ಅದಕ್ಕೆ ಸಂಗೀತ, ನಾನು ನಿನ್ನ ಅಕ್ಕ ಕಣೋ ಅಂದಳು. ಅಕ್ಕ ಆದರೆನಂತೆ, ನೀನು ಕೂಡ ಒಬ್ಬಳು ಸುಂದರವಾದ ಹೆಣ್ಣು ಅಂತ ಹೇಳಿ ಮುತ್ತು ಕೊಟ್ಟ. ಆ ರಾತ್ರಿಯಲ್ಲಿ ಅವನು ಸಂಗೀತಾಳಿಗೆ ಬೇಕನಿಸಿತು. ಹಾಗಾಗಿ ಅವನ ಕೆನ್ನೆಗೊಂದು ಮುತ್ತು ಕೊಟ್ಟು, ಮಾವಿನ ಹಣ್ಣು ಬೇಕಾ ಕೇಳಿದಳು. ಅದಕ್ಕವನು, ಹೌದು ಕಣೆ, ಒಮ್ಮೆ ಸವಿದು ನೋಡುತ್ತೇನೆ ಅಂತ ಹೇಳಿದ. ಸರಿ, ಆಸೆ ಪಡ್ತಾ ಇದ್ದಾನಲ್ಲ ಅಂತ ಸ್ಲಿಪ್ ಎತ್ತಿ ತೋರಿಸಿದಳು ಸಂಗೀತ. ಅವನು ಅವುಗಳನ್ನು ನೋಡಿ, ಅಕ್ಕ, ಏನೇ ಇದು, ನಿಜವಾಗಲೂ ಇದೊಳ್ಳೆ ರಸ್ಪೂರಿ ಮಾವಿನ ಹಣ್ಣಿನ ಹಾಗೆ ಇದೆ ಅಂತ ಹೇಳಿ ಅವುಗಳನ್ನು ಸವಿಯುತ್ತಾ ತಿನ್ನುವುದಕ್ಕೆ ಶುರು ಮಾಡಿದನು. ಸಂಗೀತ ಅವನ ತಲೆ ಹಿಡಿದುಕೊಂಡು ಸುಂದರವಾಗಿ ಹೊಳೆಯುತ್ತಿರುವ ಹುಣ್ಣಿಮೆ ಚಂದಿರನನ್ನು ನೋಡುತ್ತಾ ಆ ಸುಂದರವಾದ ಕ್ಷಣಗಳನ್ನು ಮನಸಾರೆ ಅನುಭವಿಸುತ್ತಿದ್ದಳು. ಅವನು ಅವುಗಳ ತುದಿಯನ್ನು ಕಚ್ಚಿ ಹಾಲು ಕುಡಿಯುವಂತೆ ಎಳೆಯುತ್ತಿದ್ದ ಸಂಗೀತ ಅವನು ಸವಿಯುವುದನ್ನೇ ನೋಡುತ್ತಾ ನಿಧಾನವಾಗಿ ಸವಿ ಅಂತ ಹೇಳಿದಳು. ಅವನು ಹಣ್ಣನ್ನು ತಿನ್ನುತ್ತಲೇ ನಿಧಾನಕ್ಕೆ ಇನ್ನೊಂದು ಕೈಯನ್ನು ಕೆಳಗಡೆ ಬಿಡುವುದಕ್ಕೆ ಮುಂದಾದ ಆಗವಳು ಅವನನ್ನು ತಡೆದು, ಒಳಗೆ ಕೈ ಹಾಕಬೇಡ ಅಂತ ಹೇಳಿದಳು. ಯಾಕಕ್ಕ, ಏನಾಯಿತು ಕೇಳಿದ. ಯಾಕಿಲ್ಲ ಕಣೋ, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿದಳು. ನಾಚಿಕೊಳ್ಳಬೇಡ ಕಣೆ, ಮಾವಿನ ಹಣ್ಣನ್ನು ತಿಂದ ಮೇಲೆ ಇದನ್ನು ಸುಮ್ಮನೆ ಬಿಡುತ್ತೀನ ಅಂತ ಹೇಳಿದ. ಅವನ ಮಾತು ಕೇಳಿ ಸಂಗೀತಾಳ ತಂಗಿ ಒದ್ದೆ ಆಗಿಬಿಟ್ಟಳು. ಹೀಗೆ ಸ್ವಲ್ಪ ಹೊತ್ತಿನ ನಂತರ, ಅಕ್ಕ, ಇದನ್ನು ತೆಗೆಯೋದ ಅಂತ ಕೇಳಿದನು. ಅವಳು ಸರಿ ಅಂತ ತಲೆ ಆಡಿಸಿದ್ದೆ ತಡ ಒಮ್ಮೆಗೆ ಜೋರಾಗಿ ಎಳೆದ ಬಿಟ್ಟ ಸಂಗೀತ ಒಳಗಡೆ ಏನು ಹಾಕಿಕೊಳ್ಳದ ಕಾರಣ ವರದನಿಗೆ ಹೂವಿನ ದರ್ಶನವಾಯಿತು. ಅವನು ಸುಂದರವಾದ ಹೂವು ನೋಡಿದವನೇ ಅಕ್ಕ ಅಂತ ಹೇಳಿ ಎಳೆಯ ಹೂವನ್ನು ಸವಿಯುವುದಕ್ಕೆ ಪ್ರಾರಂಭಿಸಿದ. ಸಂಗೀತ ಆಕಾಶವನ್ನೇ ನೋಡುತ್ತಾ ತೇಲಾಡುತ್ತಿದ್ದಳು. ಹಾಗೆ 2 ಕಾಲುಗಳನ್ನ ಗಲಿಸಿ ನಿಧಾನ ಅಂತ ಹೇಳಿದಳು. ಆದರೆ ವರದ ಹೂವಿನ ಎಸಳಿನ ಮಧ್ಯ ಬೆರಳನ್ನು ಹಾಕಿ ರಸವನ್ನು ಕುಡಿದ. ಅದಾಗಲೇ ಸಂಗೀತಾಳ ಹೂವು ಸುಗಂಧ ದ್ರವ ಬಿಟ್ಟಿದ್ದಳು. ವರದ ಹೂವಿನ ಎಸಳುಗಳನ್ನು ಕಚ್ಚಿ ತಿನ್ನುತ್ತಾ ಅದರ ರಸ ಕುಡಿಯುವಾಗ ಹೊಳೆಯುವ ಚಂದ್ರನನ್ನು ನೋಡುತ್ತಾ ಆ ಸುಂದರವಾದ ಕ್ಷಣವನ್ನು ಅನುಭವಿಸುತ್ತಿದ್ದಳು. ಅದು ಮೊದಲ ಸಲ ಆಗಿದ್ದರಿಂದ ಕೇವಲ 1 ನಿಮಿಷಕ್ಕೆ ಸಂಗೀತ ಅವಳ ದ್ರವವನ್ನು ಬಿಟ್ಟಳು. ಆಗ ವರದನ ತಲೆಯನ್ನು ಗಟ್ಟಿಯಾಗಿ ಹೂವಿನ ಮೇಲೆ ಒತ್ತಿಕೊಂಡು ನೀರು ಬಿಟ್ಟಳು. ಸಂಗೀತ ಅದನ್ನು ವೇಸ್ಟ್ ಮಾಡದೆ ಪೂರ್ತಿ ಕುಡಿ ಅಂತ ಹೇಳಿದಳು. ಅವನು ಹೂವಿನ ನೊಳಗಿಂದ ಬಂದ ಸುಗಂಧ ದ್ರವ ಕುಡಿದು ಅಲ್ಲೇ ಎದ್ದು ನಿಂತು ಅವನದ್ದನ್ನು ತೆಗೆದ. ಯಪ್ಪ ದೇವರೇ, ಅವನದ್ದು ಹೇಗಾಗಿತ್ತು ಅಂದರೆ ಒಳ್ಳೆ ಕಬ್ಬಿಣದ ಕಂಬದಂತಾಗಿತ್ತು. ಕೂಡಲೇ ಅದನ್ನು ಎಡಗೈನಲ್ಲಿ ಹಿಡಿದು ಅದರ ಸಿಪ್ಪೆ ಹಿಂದಕ್ಕೆ ಸರಿಸಿ ಬಾಯಿಗೆ ಹಾಕೊಂಡಳು. ಬಾಯೊಳಗೆ ಹಾಕಿಕೊಂಡಿದ್ದೆ ತಡ ಅವನು ತಲೆ ಹಿಡಿದುಕೊಂಡು, ಅಕ್ಕ, ಬಾಳೆಹಣ್ಣನ್ನು ಮೆಲ್ಲ ತಿನ್ನು ಅಂತ ಹೇಳಿ ಆಕಾಶ ನೋಡುತ್ತಾ ಆ ಸುಂದರ ಕ್ಷಣವನ್ನು ಮನಸಾರೆ ಅನುಭವಿಸುತ್ತಿದ್ದ. ಸಂಗೀತ ಸಿನಿಮಾ ನೋಡಿದ್ದರಿಂದ ಸ್ವಲ್ಪ ಅನುಭವ ಇತ್ತು. ಹಾಗಾಗಿ ಅವರು ಮಾಡಿದಂತೆಯೇ ಮಾಡುತ್ತಿದ್ದಳು. ಆದರೆ ವರದನಿಗೆ ಮೊದಲ ಸಾರಿಯಾಗಿದ್ದರಿಂದ ಕೇವಲ ಅರ್ಧ ನಿಮಿಷದಲ್ಲೇ ಬಿಳಿ ಜೇನುರಸವನ್ನು ಬಾಯೊಳಗೆ ಹಾರಿಸಿ ಅವನದ್ದನ್ನು ಗಂಟಲಿನ ತನಕ ತಳ್ಳಿ ಆಚೆ ತೆಗೆದ. ಸಂಗೀತ ಅದನ್ನು ಸ್ವಲ್ಪವೂ ವ್ಯರ್ಥ ಮಾಡದೆ ಕುಡಿದಳು. ಆಮೇಲೆ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮನೆ ಒಳಗೆಗೆ ಹೋದರು. ಅರ್ಧ ಗಂಟೆ ಆದಮೇಲೆ ಇಬ್ಬರೂ ಕೂಡ ಮಾಡುವ ಆಟವನ್ನು ಶುರು ಮಾಡಿದರು.